ಇಷ್ಟು ಬೇಗ ಎಲ್ಲೋಗಕ್ ಸಾಧ್ಯ? ಹೋಗಕ್ ಚಾನ್ಸೇ ಇಲ್ಲ ಮೇಡಮ್. ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ, ನುಡ್ಕೊಂಡ್ ಬನ್ನಿ. ಇವತ್ತೇನೇ ಆಗ್ಲಿ ಅವಳನ್ನ ಬಿಡೋದ್ ಬೇಡ, ನಡಿ. ಓಂಕಾರ್, ನಮ್ ಬೇಬಿ. ಏನ್ ಮಾಡೋದು ತ್ರಿಲೋಚನ? ನಮ್ಮ ಮಗಳು ಹೀಗೆ ಮಾಡ್ಕೋತಾಳೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೌದು ಓಂಕಾರ್, ತುಂಬಾ ಸಂಕಟ ಆಗ್ತಾ ಇದೆ. ನನ್ಗಂತೂ ಜೀವನನೇ ಬೇಡ ಅನ್ನಿಸ್ತಾ ಇದೆ. ನನಗೂ ಅಷ್ಟೆ. ಇರೋಳೊಬ್ಳು ಮಗಳು ಈ ಪರಿಸ್ಥಿತಿಲಿದ್ರೆ ಇನ್ನೇನಾಗತ್ತೆ ಹೇಳು? ಇವಳು ಯಾವಾಗ ಕಣ್ಬಿಡ್ತಾಳೋ, ಯಾವಾಗ ನಮ್ಮ ಜೊತೆ ಮಾತಾಡ್ತಾಳೋ ಅಂತ ಕಾಯ್ತಾ ಇದ್ದೆ. ಇನ್ನು ಮುಂದೆ ಇವಳು ಹೀಗೆ ಮಾಡ್ಕೊಳ್ದೇ ಇದ್ರೆ ಅಷ್ಟೇ ಸಾಕು ನನಗೆ. ಓಂಕಾರ್, ಅವಳು ಈಗಷ್ಟೇ ಕಣ್ಬಿಟ್ಟಿದ್ದಾಳೆ ಕಣೋ. ಏನೇನೋ ಮಾತಾಡಿ ಸುಮ್ಮನೆ ಅವಳ ಡಿಸ್ಟರ್ಬ್ ಮಾಡಬೇಡಿ. ಸರಿಮ್ಮ. ಹಾ, ಹೇಗಿದೆ ಪುಟ್ಟ? ನಾನಿನ್ನೂ ಸತ್ತೇ ಇಲ್ವಲ್ಲ ಅಜ್ಜಿ. ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬಾರ್ದು ಇಶಾನಿ. ಮತ್ತಿನ್ನೇನು ಹೇಳ್ಬೇಕತ್ತೆ? ನನ್ನ ವೀರ್ ನನ್ನನ್ನು ಬೇಡ ಅನ್ಬಿಟ್ನಲ್ಲ. ನನ್ನ ವೀರ್ ನನಗೆ ಸಿಗಲ್ಲ ಅಂದರೆ ನಾನು ಬದುಕಲ್ಲ. ಅದೆಲ್ಲ ಆಮೇಲೆ ಮಾತಾಡೋಣಮ್ಮ. ನೀನ್ ಮೊದಲು ಹುಷಾರಾಗು. ಅತ್ಗೆ, ಇದಕ್ಕೇನ್ ಹೇಳ್ತೀರಾ? ನನ್ ಮಗಳು ಸಾಯುಧನ ನೋಡೋದಕ್ಕೆ ಇಷ್ಟ ದಿನ ಕಾಯ್ತಾ ಇದ್ರಾ? ತ್ರಿಲೋಚನಾ, ನನ್ ಮಾತು ಕೇಳು. ಇಲ್ಲ ಅತ್ಗೆ, ನಾನು ಯಾರ ಮಾತನ್ನು ಕೇಳೋದಿಲ್ಲ. ನನ್ ಮಗಳನ್ನ ಇಲ್ಲಿಗೆ ಯಾವ ಕಾರಣಕ್ಕೆ ನೀವು ಕರೆಸ್ಕೊಂಡ್ರು ಅದನ್ನ ನೀವು ಈಡೇರಿಸಲೇಬೇಕು. ನಾ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಪೇಷಂಟ್ ಜೊತೆ ಮಾತಾಡಿದ್ರಾ? ಡಾಕ್ಟರ್, ತುಂಬಾ ಥ್ಯಾಂಕ್ಸ್. ನನ್ನ ಮಗಳನ್ನು ಉಳಿಸ್ಬಿಟ್ರಿ. ನಮ್ಮ ಪಾಲಿನ ದೇವರು ನೀವು. ಇದು ನನ್ನ ಕರ್ತವ್ಯ. ಪೇಷಂಟ್ನ ತುಂಬಾ ಮಾತಾಡಿಸಿ ಡಿಸ್ಟರ್ಬ್ ಮಾಡಬೇಡಿ. ತಲೆ ಪೆಟ್ಟು ಬಿದ್ದಿರೋದ್ರಿಂದ ಸ್ಕಲ್ ಪೇನ್ ಇರುತ್ತೆ. ಹಾ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಬೇಡ ಡಾಕ್ಟರ್, ಇಶಾನಿನ ಈಗಲೇ ವಾರ್ಡಿಗೆ ಶಿಫ್ಟ್ ಮಾಡೋದು ಬೇಡ. ಅವಳನ್ನ ನೋಡಿದ್ರೆ ಇನ್ನೂ ಹುಷಾರಾಗಿಲ್ಲ ಅನ್ಸುತ್ತೆ. ಒಂದು 2 days ಟೈಮ್ ಕೊಡಿ. ಅವಳ ಇಂಪ್ರೂವ್ಮೆಂಟ್ಸು ಇನ್ನೂ ಬೆಟರ್ ಅನ್ಸಿದ್ರೆ ಆಮೇಲೆ ನಾನೇ ಹೇಳ್ತೀನಿ ಯಾಕೆ ಶಿಫ್ಟ್ ಮಾಡಿ. ಸರಿ, ಇನ್ ಕೇಸ್ ಎಮರ್ಜೆನ್ಸಿ ಕೇಸ್ ಬಂದರೆ ಜಾಗ ಬಿಟ್ಕೊಡ್ಬೇಕಾಗತ್ತೆ. ಓಕೆ, ಖಂಡಿತ. ಥ್ಯಾಂಕ್ ಯು. ಏನೇ ವಸು ಇದು? ಈಶಾನಿ ಚೆನ್ನಾಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು, ನೀ ಇಲ್ಲೇ ಇರ್ಲಿ ಅಂತ ಹೇಳ್ತಿದ್ಯಾ? ಇಶಾನಿ, ನೀನಿನ್ನೂ ಪೂರ್ತಿ ಸೇಫ್ ಆಗಿಲ್ಲ. ಇನ್ನೂ ಸೀರಿಯಸ್ ಕಂಡೀಷನ್ ಅಲ್ಲೇ ಇದೆಯಾ. ಯು ಆರ್ ಕೌಂಟಿಂಗ್ ಯೋರ್ ಡೇಸ್. ನೀನ್ ಬದುಕೋದು ಇನ್ನು ಕೆಲವೇ ದಿನ, ಇಲ್ಲ ಕೆಲವೇ ಗಂಟೆಗಳು ಮಾತ್ರ. ಏನತ್ಗೆ, ನನ್ ಮಗಳನ್ನ ನೀವೇ ಸಾಯಿಸೋದಕ್ ನೋಡ್ತಾ ಇದ್ದೀರಾ? ಅಕ್ಕ, ಏನ್ ಮಾತಾಡ್ತಿದ್ಯಾ? ಬಿಡ್ತು ಅನ್ನು.
ನೀವ್ ಇದೇ ತರ ಅಳ್ತಾ ಗಾಬರಿ ಆಗಿ ವಿರಾಟ್ ಮುಂದೆ ನಾನ್ ಹೇಳಿದ್ದನ್ನ ಹೇಳ್ಬೇಕು.